7 ಕೋಟಿ ನೀವು ಫಸ್ಟ್ ಎಫ್ ಟಿ ಜನರೇಟ್ ಮಾಡಿ, ಇನ್ನೊಂದು ಕೋಟಿ 1 ಕೋಟಿ ಅಂದರೆ ಇವತ್ತು ಎಷ್ಟಿದ್ದಾರೆ ಲೇಬರ್ಸ್? 30,000 30,000 ಇದ್ದಾರೆ. 30,850 ಎಫ್ ಟಿ ಒ ಮಾಡಿದ್ಮೇಲೆ ನಿಮಗೆ ಟ್ರೆಜರಿಗೆ ಹೋಗುತ್ತೆ. ಟ್ರೆಜರಿಗೆ ಹೋಗಿದ್ಮೇಲೆ ಇದು ಆರ್ ಬಿ ಐಗೆ ಹೋಗುತ್ತೆ, ಇವ್ರ ಅಕೌಂಟಲ್ಲಿ ಜಮಾ. ಇಟ್ ವಿಲ್ ಟೇಕ್ 2 to 3 days ಟೈಮ್. ನಾನು ಕೇಳಿದ್ದೆ ಪರವಾಗಿಲ್ಲ 1 or 2 days. ಅಂದರೆ ನೀವು ಫಾರ್ ಎಕ್ಸಾಂಪಲ್ 7 days ಆಗಿದ್ಮೇಲೆ 8th day ಎಫ್ ಟಿ ಒ ಆಗಬೇಕು. 8th day ಎಫ್ ಟಿ ಒ ಆದರೆ ಅಟ್ಲೀಸ್ಟ್ 15 days ಒಳಗಾಗಿ ಇವ್ರಿಗೆ ಪೇಮೆಂಟ್ ಆಗ್ತೀವಿ, ಇವ್ರಿಗೆ ಖಾತೆಯಲ್ಲಿ ಜಮಾ ಆಗ್ತದೆ. ಬೀದರ್ ಉದ್ಯೋಗ ಖಾತ್ರಿ ಹತ್ರ ಬಂದಿದ್ದೀನಿ. ಇಲ್ಲಿ 4.25 ಕೋಟಿ ಎಫ್ ಟಿ ಒ ಮಾಡಿದ್ದಾರೆ, ಇನ್ನೂ ಪೇಮೆಂಟ್ ಆಗಿಲ್ಲ. ಎಲ್ಲಿ ಹೆಲ್ಡಪ್ ಆಗಿದೆ? ಮಟೀರಿಯಲ್ ಇಲ್ಲ, ಓನ್ಲಿ ವೇಜಸ್ ಇದೆ. ಅಲ್ಲ ಎಮ್ ಜಿ, ಈಗ ನಾವು VBG ರಾಮ್ಜಿದಾಗ ಇವ್ರು ಮಾಡ್ಯಾರ ಮೊನ್ನೆ ಜುಲೈ 1 ನಂತರ. ಹೌದು VBG ರಾಮ್ಜಿದು ಎಫ್ ಟಿ ಒ 4.25 ಕೋಟಿ. ಎಷ್ಟು ರೈಸ್ ಮಾಡಿರಿ? 6 ಕೋಟಿ ರೇಸ್ ಮಾಡಿ 6 ಕೋಟಿ ಎಫ್ ಟಿ ಒ ರೈಸ್ ಮಾಡಿದ್ದಾರೆ. ಇನ್ನೂ ಲೇಬರ್ಗಳಿಗೆ ಪೇಮೆಂಟ್ ಸಿಕ್ಕಿಲ್ಲ. ಈಗ ಯಾರು ನಮ್ಮವ್ರು ಯಾರು ನೋಡ್ಲಿಕ್ಕತ್ತಾರೆ? ಚೀಫ್ ಫೈನಾನ್ಸ್ ಅಡ್ವೈಸರಿಗೆ ಮಾತಾಡಿ ಬೀದರ್ದು ಯಾವ ಪೆಂಡಿಂಗ್ ಇದೆ ನಾಳೆವರೆಗೆ ಕ್ಲಿಯರ್ ಆಗ್ಬೇಕು. ನಾಳೆವರೆಗೆ ಅವ್ರಿಗೆ ಹೇಳಿ ನಾಳೆವರೆಗೆ ಕ್ಲಿಯರ್ ಮಾಡಿ ನನಗೆ ಒಂದು ಕಂಪ್ಲೇಂಟ್ಸ್ ರಿಪೋರ್ಟ್ ಕಳಿಸಿ ಏನಾಯಿತು ಅಂತ. ಓಕೆ, ರೈಟ್. ಅಡ್ಮಿನಿಸ್ಟ್ರೇಟರ್ಗಳಿಗೆ ಅವ್ರ ಮೇಲೆ ಡಿಸಿಪ್ಲಿನ್ ಆ್ಯಕ್ಷನ್ ತಗೋಲಿಕ್ಕೆ ಮತ್ತು ಅವ್ರ ಮೇಲೆ ಅವರಿಗೆ ಅಮಾನತು ಮಾಡಲಿಕ್ಕೆ ಶಿಫಾರಸು ಮಾಡಿದ್ದೀವಿ. ಅದು ವಿಲ್ ಡೂ ಸರ್. ಆ್ಯಂಡ್ ಪೇಮೆಂಟ್ ಈಸ್ ಆನ್ ದಿ ಇಬ್ಬರು ಸಿಗ್ನೇಚರ್ ಒಂದೇ ದಿವಸ ಆಗ್ಬೇಕು. ಯಾವಾಗ ಇವನು ವಿಡಿಯೋ ಮಾಡ್ತಾನೆ, ವಿಡಿಯೋ ಮಾಡಬೇಕಾ? ಹೌದು ಸರ್. ವಿಡಿಯೋ ಮಾಡಿದ ದಿವಸ ಅವನು ಅಡ್ಮಿನಿಸ್ಟ್ರೇಟರ್ ಮಾಡಬೇಕು. ಡಿಲೇ ಮಾಡಿದ ಮತ್ತಲ್ಲಿ ಇಷ್ಟು ಜನರಿಗೆ ದುಡ್ಡು ಯಾವಾಗ ಸಿಗ್ತದೆ? ಈಗ 4.25 ಕೋಟಿ ಯಾವಾಗ ಪೇಮೆಂಟ್ ಆಗ್ತದೆ? ಒಂದು ವಾರದಲ್ಲಿ ಎಲ್ಲಿ ಬನ್ನಿ ನಮ್ಮ ಒಂದು ವಾರದಿಂದ 1 ವೀಕ್. 1 ವೀಕ್ ಅಲ್ಲ, 2 daysದಲ್ಲೇ ಮಾಡಬೇಕು. 2 days ಎಫ್ ಟಿ ಒ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ನಮ್ಮಿಂದ ಪ್ರೊಸೆಸ್ ಮಾಡ್ಬೋದು ಸರ್. PFMSನಲ್ಲಿಯೂ ಕೂಡ ಇಟ್ ವಿಲ್ ಟೇಕ್ 2 ಲಕ್ಷ ಮಾಡ್ತಾರೆ. ಅವರೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿ ಸರ್ ಎಸ್ಟರ್ಡೇ ವಿತ್ಡ್ರಾ ಮಾಡಿ ಅವರಿಗೆ ಬೇರೆ ಯಾರಿಗಾರು ಹಾಕ್ಲಿಕ್ಕೆ ಬರುತ್ತೆ. ಏನು ನಡೀತಾ ಇದೆ ನೋಡಿ. ಆಮೇಲೆ ಆಲ್ರೆಡಿ ಲೇಬರ್ಸ್ಗೆ ಮುಕ್ತ ಇದೆ ಸರ್ ಪೇಮೆಂಟ್. ಅರೌಂಡ್ 3,36,000 ಇಸ್ ಬೀನ್ ಡನ್. ಎಷ್ಟು? 3,36,000 ಆಲ್ರೆಡಿ ಮುಟ್ಟಿದೆ ಲೇಬರ್ಸ್. ನಮಗೆ ಮಟೀರಿಯಲ್ ಪೇಮೆಂಟು ಕೊಟ್ಟಿದ್ದೇವೆ ಮೊನ್ನೆ. ಮಟೀರಿಯಲ್ ಪೇಮೆಂಟು ಈಗ VBG ರಾಮ್ಜಿನಲ್ಲಿ ನಾವು ಯಾವುದೋ ವರ್ಕ್ ಮಟೀರಿಯಲ್ ಕಂಪೋನೆಂಟ್ ಸ್ಟಾರ್ಟ್ ಮಾಡಿಲ್ಲ. ಲೇಬರ್ ಕಾಂಪೊನೆಂಟೇ ತೊಗೊಳ್ರಿ, ಯಾಕೆಂದ್ರೆ ಮಟೀರಿಯಲ್ ಕಾಂಪೊನೆಂಟ್ ಮುಂದೆ ತೊಗೊಲಿಕ್ಕೆ ಬರ್ತದೆ. ವೇಜ್ ಪೇಮೆಂಟ್ಗೆ 40 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಬೀದರ್ಗೆ. ದುಡ್ಡಿನ ಯಾವುದೇ ರೀತಿಯ ಕೊರತೆ ಇಲ್ಲ. ಅವ್ರಿಗೆ 10 ದಿವಸ ಒಳಗಾಗಿ ಅವ್ರ ಪೇಮೆಂಟ್ ಆಗಬೇಕು. ವಿ ಆರ್ ಡೂಯಿಂಗ್ ಇಟ್ ಸರ್. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಮಂತ್ 15ವರೆಗೂ ಏನಾಗಿತ್ತು ಸರ್, ಮ್ಯಾಪಿಂಗಿಗೆ ಟೈಮ್ ತೊಗೊಂಡಿತ್ತು. ಈ K2ನಲ್ಲಿ ನಾವು ಮ್ಯಾಪಿಂಗ್ ಮಾಡಬೇಕಾಗಿತ್ತು. K2 ಮ್ಯಾಪಿಂಗ್ ಮಾಡಿದ ಮತ್ತೆ ಪ್ರೊಸೆಸ್ ಮಾಡಿದ್ದೀವಿ ಸರ್. ಈಗ ಎಫ್ ಟಿ ಒ ಸುಮಾರು ನಾವು 5 ಕೋಟಿಗೂ ಎಫ್ ಟಿ ಒ ಜನರೇಟ್ ಮಾಡಿದ್ದೀವಿ ಸರ್. ಎಫ್ ಟಿ ಒ ಜನರೇಟ್ ಆದ್ಮೇಲೆ ಫಸ್ಟ್ ಸಿಗ್ನೇಟ್ರಿ ಆಗಿದೆ, ಸೆಕೆಂಡ್ ಸಿಗ್ನೇಟ್ರಿ ಆಗ್ತಾ ಇದೆ ಸರ್. ಆಮೇಲೆ ಫಸ್ಟ್ ಸಿಗ್ನೇಟ್ರಿಗೆ ಸೆಕೆಂಡ್ ಸಿಗ್ನೇಟ್ರಿಗೆ ಎಷ್ಟು ತಡ ಇದೆ ಸರ್? ಅದು ಆ್ಯಕ್ಚುಲಿ ಏನಪ್ಪ ಅಂದರೆ 6 ಕೋಟಿ ಎಫ್ ಟಿ ಒ ಆಗಿದೆ ಸರ್. ಸಿಗ್ನೇಟರಿ ಆಗಿದೆ. K2ಗೆ 4.25 ಕೋಟಿ ಹೋಗಿದೆ. ಇಲ್ಲ, ಫಸ್ಟ್ ಸಿಗ್ನೇಟ್ರಿ ಸೆಕೆಂಡ್ ಸಿಗ್ನೇಟ್ರಿನ ಆಗಬೇಕಲ್ಲ. ಆಗಿದೆ ಸರ್, 4.25 ಕೋಟಿ ಆಗಿದೆ. ಫಸ್ಟ್ ಸಿಗ್ನೇಟ್ರಿ ಆಗಿ ಸೆಕೆಂಡ್ ಸಿಗ್ನೇಟ್ರಿಗೆ ಏನು ಲೇಟ್ ಇದೆ, ವಿಳಂಬ ಆಗಿದೆಯಾ? 1 ಕೋಟಿ 15 ಲಕ್ಷ ಪೆಂಡಿಂಗ್ ಇದೆ ಸರ್. ಸೆಕೆಂಡ್ ಎಷ್ಟು ದಿವಸ ಆಯಿತು? ಆನ್ಗೋಯಿಂಗ್ ನಾನು ಹೇಳ್ರಿ ಗಿರಿ, ಹಿಂಗೆ ಹೇಳಿದ್ರೆ ಆಗೋದಿಲ್ಲ. ಆಡಳಿತನೇ ನಡೆಯೋದಿಲ್ಲ. ನೀವು ಚಲೋ ಆದರೆ ಆಗೋದಿಲ್ಲ. ಯಾರು ಭಾಳ ಜಾಸ್ತಿ ವಿಳಂಬ ಮಾಡಿದವನೇ ಎಲೆಕ್ಟ್ರಿಕ್ ಬರ್ಣ ಹೊಡೈತಿ ಆ ಕಡೆ ಈ ಕಡೆ ಏನು ಹೆಂಗಿರ್ತದ?
ಕೂಡಲೇ ನೋಡ್ರಿ ಬರ್ರಿ, ಅವತ್ತೇ ಜಾಬ್ ಕಾರ್ಡ್ ಕೊಡ್ಬೇಕು ಅಂತ ಮಾಡಿದೆವು. ಈ ಕೆಲ್ಸಕ್ಕೆ ಬಂದ್ರಿ ಅಂದ್ರೆ ನಿಮಗೆ ದಿನ 382 ರೂಪಾಯಿ ಆಯ್ತಾ. 125 ಈ ಇಂಡಿವಿಜುವಲ್ ಬೆನಿಫಿಷಿಯರಿ ಯಾರು ಮಾಡಿಲ್ಲ. ಬಂದಿಲ್ಲ ಅಂದ್ರೆ ಏನಾಗಬೇಕು? ನಾನೇನ ವರ್ಕ್ ಅಲ್ಲ ವರ್ಕ್ ಆರ್ಡರ್ ಅದೇ ರೀ ಅಮ್ಮ, ಎಲ್ಲಿ ಕಟ್ತೀರಿ ಅಂತ ಎಲ್ಲಿ ಕಟ್ತೀಯಮ್ಮ ದೊಡ್ಡ ದಡ್ಡಿ? ದೊಡ್ಡಿ ಎಲ್ಲಿ ಕಟ್ತೀರಿ? ಕಟ್ಕೋತೀರ? ದನಗಳವ ಏಸವ ದನಗಳು 2-3 ಅವ. ಯಾರಿದ್ದ ನಾನು ಇವ್ರ್ಯಾರ ಗೊತ್ತಿಲ್ಲ. ಈಶ್ವರ್ ಕಂಡ್ರೆ ಇದ್ದೀನಿ ಗೊತ್ತಾಯ್ತಾ? ಈಗ ವಿಬಿಜಿ ರಾಮ್ಜಿ ನಾವೇ ಇಂಪ್ಲಿಮೆಂಟ್ ಮಾಡ್ಲತ್ತಿದ್ದೆವು. ಅದಕ್ಕೆ ನೆನ್ಪಿರ್ತದ. ವಿಜಯಕುಮಾರ್ ಯಾರ್ರಿ? ಇಲ್ಲ ನೋಡ್ರಿ ಬರ್ರಿ.